भगवतिके श्रुतिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಪೊರೆವವಳೇ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಪೊರೆವವಳೇ ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ ಕಂದ ನೀ ಬಾ ಎಂದು ಕರೆವವಳೇ ಕಂದ ನೀ ಬಾ ಎಂದು ಕರೆವವಳೇ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಪೊರೆವವಳೇ ಸುರವರ ವರ್ಷಿಣಿ ದುರ್ಧರದರ್ಶಿಣಿ ದುರ್ಮುಖಮರ್ಷಿಣಿ ಕರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಪಿಷಮೋಷಿಣಿ ಘೋಷರತೆ ಧನುಜನಿ ರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಪೊರೆವವಳೇ ಜಗದಂಬ ಮದಂಬ ಕದಂಬ ವನಪ್ರಿಯ ವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭ ಗಂಜಿನಿ ಕೈಟಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಕತ್ತಲೆಯ ನೀಗಿಸುವ ಜ್ಯೋತೀಶ್ವರಿ ಜಗಕ್ಕೆಲ್ಲ ಹರುಷ ಕೊಡೋ ಜಗದೀಶ್ವರಿ ಕತ್ತಲೆಯ ನೀಗಿಸುವ ಜ್ಯೋತೀಶ್ವರಿ ಜಗಕ್ಕೆಲ್ಲ ಹರುಷ ಕೊಡೋ ಜಗದೀಶ್ವರಿ ಚಿಂತೆಗಳ ಪರಿಹರಿಸೋ ಕಾಳೀಶ್ವರಿ
ಧರಿಸೋ ಕಾಳೇಶ್ವರಿ, ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ, ಚರಣದಲ್ಲಿ ನಮಿಸುವೆನ ರಾಜೇಶ್ವರಿ. ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ, ಮೈಸೂರು ನಗರವನ್ನು ಪೊರೆವವಳೇ, ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ, ಕಂದ ನೀ ಬಾ ಎಂದು ಕರೆವವಳೇ, ಕಂದ ನೀ ಬಾ ಎಂದು ಕರೆವವಳೇ, ಕಂದ ನೀ ಬಾ ಎಂದು ಕರೆವವಳೇ. ಆರತಿಯ ಎತ್ತಿರೆ, ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ. ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ, ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ, ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ. ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಕ್ಷೀರಾಬ್ಧಿತನಯೇ ಆನಂದ ನಿಲಯ ವಿಷ್ಣು ಪ್ರಿಯೇ ಬಾರೇ, ಕಮಲ ನಯನೆ ನಿಜ ಕಮಲ ವದನೆ ಕಮಲಾಕ್ಷ ವಲ್ಲಭೆ ಬಾರೇ. ಕ್ಷೀರಾಬ್ಧಿತನಯೇ ಆನಂದ ನಿಲಯ ವಿಷ್ಣು ಪ್ರಿಯೇ ಬಾರೇ, ಕಮಲ ನಯನೆ ನಿಜ ಕಮಲ ವದನೆ ಕಮಲಾಕ್ಷ ವಲ್ಲಭೆ ಬಾರೇ. ಪುಷ್ಪ ಸುಗಂಧಿನಿ ಹರಿಣ ವಿಲೋಚನಿ ಕರುಣೆಯನ್ನು ತೋರೇ, ಪುಷ್ಪ ಸುಗಂಧಿನಿ ಹರಿಣ ವಿಲೋಚನಿ ಕರುಣೆಯನ್ನು ತೋರೇ. ಅನಂತ ರೂಪಿಣಿ ಚಿರ ಸುಖದಾಯಿನಿ ಇಷ್ಟಾರ್ಥವನಿ ತಾರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ.
ಮನದೇ ಏನು ಭಾವೋನ್ಮಾದ. ಸಾವಿರ ಕೊರಳಲು ಪ್ರತಿಧ್ವನಿಯಾಗಿದೆ ಅರ್ಚನೆ ಮಂತ್ರ ವೇದ. ಕಿವಿಯನ್ನು ತುಂಬಿ ಹೃದಯಕ್ಕೆ ನೀಡಿದೆ ಭಕ್ತಿ ಪರವಶತೆ ಮೋದ. ಅಲೆ ಅಲೆಯಾಗಿ ಕೇಳಿದೆ ತಾಯೇ ಗೋಪುರ ಘಂಟಾನಾದ. ಆರತಿ ಎತ್ತುವ ವೇಳೆಗೆ ಮನದೇ ಏನು ಭಾವೋನ್ಮಾದ. ಚಂದನ ಲೇಪಿತ ಸುಂದರವದನೆ ಅರವಿಂದ ದಳಾಯಿತ ಚಾರುನಯನೆ. ಚಂದನ ಲೇಪಿತ ಸುಂದರವದನೆ ಅರವಿಂದ ದಳಾಯಿತ ಚಾರುನಯನೆ. ಮಂದಹಾಸ ಮಕರಂದವ ಸೂಸುವ ಇಂದು ಮುಖಿ ಆನಂದ ಸದನೆ. ಕಣ್ಣ ತುಂಬ ಪ್ರತಿಬಿಂಬಗೊಂಡಿದೆ ನಿನ್ನಯ ಮೊಗದ ಕಾಂತಿ. ಅಂಬಾ ನಿನ್ನನು ನಂಬಿದ ಮನಕ್ಕೆ ತುಂಬಿದೆ ನೀ ಮನಶಾಂತಿ. ಅಲೆ ಅಲೆಯಾಗಿ ಕೇಳಿದೆ ತಾಯೇ ಗೋಪುರ ಘಂಟಾನಾದ. ಆರತಿ ಎತ್ತುವ ವೇಳೆಗೆ ಮನದೇ ಏನು ಭಾವೋನ್ಮಾದ. ಎಷ್ಟು ಪುಣ್ಯವ ಮಾಡಿತೋ ನಿನ್ನ ಕೊರಳಿನ ಹಾರದ ಹೂವಿನ ನಾರು. ಎಷ್ಟು ಪುಣ್ಯವ ಮಾಡಿತೋ ನಿನ್ನ ಕೊರಳಿನ ಹಾರದ ಹೂವಿನ ನಾರು. ನಿನ್ನ ಚರಣವು ಮೆಟ್ಟಿಗ ಮಣ್ಣಿನ ಭಾಗ್ಯವ ಅರಿತವರಾರು. ಎಷ್ಟು ಧನ್ಯವೋ ಅಭಿಷೇಕದಲ್ಲಿ ಒಡಲನು ತೊಳೆದ ಗಂಗೆಯ ನೀರು. ಭಕುತ ಜನ ಭವ ಪಾಶವ ಹಿಂಗಿಸಿ ಜೀವನ ಮುಕ್ತಿಗೆ ದಾರಿಯ ತೋರು. ಅಲೆ ಅಲೆಯಾಗಿ ಕೇಳಿದೆ ತಾಯೇ ಗೋಪುರ ಘಂಟಾನಾದ. ಆರತಿ ಎತ್ತುವ ವೇಳೆಗೆ ಮನದೇ ಏನು ಭಾವೋನ್ಮಾದ. ಮನದೇ ಏನು ಭಾವೋನ್ಮಾದ. ಮನದೇ ಏನು ಭಾವೋನ್ಮಾದ. ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರುನಿ ದಯ ತೋರುನಿ. ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರುನಿ ದಯ ತೋರುನಿ. ಸರಿ ಗ ಮ ಪದ ನಿ ಸ.
ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರು ನೀ ದಯ ತೋರು ನೀ. ಗಾಯತ್ರಿ ಸರಸ್ವತಿಯೆಂದು ಭಜಿಸಿದರಮ್ಮ ಮುನಿಗಳು ಮುಂದು. ಸಾವಿತ್ರಿ ಗಾಯತ್ರಿ ಸರಸ್ವತಿಯೆಂದು ಭಜಿಸಿದರಮ್ಮ ಮುನಿಗಳು ಮುಂದು. ಆದಿಶಂಕರರು ಅರ್ಚಿಸಲೆಂದು ಆದಿಶಂಕರರು ಅರ್ಚಿಸಲೆಂದು ನೆಲೆಸಿದೆ ನೀ ಶೃಂಗೇರಿಗೆ ಬಂದು. ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರು ನೀ ದಯ ತೋರು ನೀ. ನವರಾತ್ರಿಯಲ್ಲಿ ನಿತ್ಯವೂ ನಿನಗೆ ನವನವ ಅಲಂಕಾರ ಭೂಷಣ ತೊಡಿಗೆ. ನವರಾತ್ರಿಯಲ್ಲಿ ನಿತ್ಯವೂ ನಿನಗೆ ನವನವ ಅಲಂಕಾರ ಭೂಷಣ ತೊಡಿಗೆ. ಕಾಣುವ ಕಣ್ಣಿಗೆ ತೃಪ್ತಿಯೇ ಇಲ್ಲ ಕಾಣುವ ಕಣ್ಣಿಗೆ ತೃಪ್ತಿಯೇ ಇಲ್ಲ. ಸೊಬಗನು ಬಣ್ಣಿಸೆ ಮಾತೇ ಇಲ್ಲ. ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರು ನೀ ದಯ ತೋರು ನೀ. ಸಂಗೀತ ಸಾಹಿತ್ಯ ಸಮಲೋಚನಿ. ಚಾಮುಂಡಿ ದೇವಿ ಚಾಮುಂಡಿ ಚಾಮುಂಡಿ ದೇವಿ ಚಾಮುಂಡಿ. ವರವ ಕೊಡೆ ಚಾಮುಂಡಿ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ. ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ. ಒಲವಿಂದ ನೀ ನೆನಗೆ ವರ ನೀಡಿ ಸಲಹದಿರೆ ಒಲವಿಂದ ನೀ ನೆನಗೆ ವರ ನೀಡಿ ಸಲಹದಿರೆ. ನಿನ್ನಾಣೆ ನಾನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ. ವರವ ಕೊಡೆ ಚಾಮುಂಡಿ ವರವ ಕೊಡೆ
ಕರುವ ಸಾಲು ಕಟ್ಟಿ ವಂಶ ವೃದ್ಧಿಯಾಗುವಂತೆ ವರವ ಕೊಡೆ. ಸೆರಗೊಡ್ಡಿ ಬೇಡುವೆನು ವರವ ಕೊಡೆ, ವರವ ಕೊಡೆ. ವರವ ಕೊಡೆ ಚಾಮುಂಡಿ ವರವ ಕೊಡೆ. ಶರಗೊಟ್ಟಿ ಬೇಡುವೆನು ವರವ ಕೊಡೆ, ವರವ ಕೊಡೆ. ಮನೆಯಲ್ಲಿ ಹರುಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು, ಮನೆಯಲ್ಲಿ ಹರುಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು ಭಕ್ತಿ ಹೃದಯ ತುಂಬುವಂತೆ ವರವ ಕೊಡೆ. ನಿನ್ನಾಣೆ ನಾ ನಿನ್ನ ಪಾದ ಬಿಡೆ, ನಿನ್ನ ಪಾದ ಬಿಡೆ. ವರವ ಕೊಡೆ ಚಾಮುಂಡಿ ವರವ ಕೊಡೆ. ಶರಗೊಟ್ಟಿ ಬೇಡುವೆನು ವರವ ಕೊಡೆ, ವರವ ಕೊಡೆ. ವರವ ಕೊಡೆ ಚಾಮುಂಡಿ ವರವ ಕೊಡೆ. ವರವ ಕೊಡೆ, ವರವ ಕೊಡೆ, ವರವ ಕೊಡೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಮಂಗಳವಾರ ಸುಮಂಗಲೆಯರು ನಿನ್ನಯ ನಾಮವ ಭಜಿಸಿರಲು. ಮಂಗಳವಾರ ಸುಮಂಗಲೆಯರು ನಿನ್ನಯ ನಾಮವ ಭಜಿಸಿರಲು. 9 ವಾರ ವ್ರತವಿರಲು ದೊರಕುವುದು ಇಷ್ಟಾರ್ಥಗಳು. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ರಕ್ಷಿಸುವವಳು ನೀನೇ, ಶಿಕ್ಷಿಸುವವಳು ನೀನೇ. ಸಂಡೂರು ತಾಲೂಕಿನ ಸಮಸ್ತ ನಾಗರಿಕರಿಗೆ ವಿಶೇಷವಾಗಿ ಇಂದು ನಡೀತಿರುವಂತಹ ಅತ್ಯಂತ ಅದ್ದೂರಿಯಾಗಿ 9 ದಿನಗಳ ನವರಾತ್ರಿಯ ಉತ್ಸವವನ್ನ ಸಂಡೂರು ತಾಲೂಕಿನಾದ್ಯಂತ ನಡೆಯುವ ಎಲ್ಲಾ ಕಾರ್ಯಕ್ರಮಗಳನ್ನ ನಮ್ಮ ಚಾನೆಲ್ ಮುಖಾಂತರ ಈಗ ಬಿತ್ತರಿಸುವಂತ ಕಾರ್ಯಕ್ರಮವನ್ನ ನಾವು ಆರಂಭಿಸಿದ್ದೇವೆ. ಸಂಡೂರಿನಲ್ಲಿ ಸುಮಾರು 12 ಹೆಣ್ಣು ದೇವತೆಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ವಿಶ್ವಕರ್ಮರ ಕುಲದೇವತೆ ಮತ್ತು ಆರಾಧ್ಯ ದೈವವಾದಂತ ಶ್ರೀ ಕಾಳಿಕಾ ಕಮ್ಮಟೇಶ್ವರ ದೇವಸ್ಥಾನದಲ್ಲಿ ಇವತ್ತಿದ್ದೇವೆ. ಈ ಕಾಳಮ್ಮ ಬೀದಿಯಲ್ಲಿರುವಂತ ಕಾಳಮ್ಮ ಗುಡಿ ಅಂತ ಏನು ನಾವು ಆಡು ಭಾಷೆಯಲ್ಲಿ ಕರಿತೀವಿ, ಆ ದೇವಸ್ಥಾನದಲ್ಲಿದ್ದೇವೆ. ಶ್ರೀ ಕಾಳಿಕಾ ಕಮ್ಮಟೇಶ್ವರ ದೇವಸ್ಥಾನದಲ್ಲಿ ನಮ್ಮ ಅನೇಕ ವಿಶ್ವಕರ್ಮದ ಮುಖಂಡರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಗಾಯತ್ರಿ ಮಹಿಳಾ ಮಂಡಲ ಹೆಣ್ಣ ಮಕ್ಕಳು ಎಲ್ಲ ಹಿರಿಯರು ಸೇರಿಕೊಂಡು ಅತ್ಯಂತ ಅದ್ದೂರಿಯಾಗಿ 9 ದಿನಗಳ ಕಾಲ ದೇವಿ ಪುರಾಣವನ್ನ ಇಲ್ಲಿ ಪಠಣೆಯನ್ನ ಮಾಡ್ತಾರೆ. ಅದನ್ನ ನಮ್ಮ ಶ್ರೀ ಕುಮಾರಸ್ವಾಮಿ ಸರ್ ಹಾಗೂ ಪರಿಷತ್ ಸರ್ ಅದನ್ನು ನಡೆಸ್ಕೊಡ್ತಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನದ ಇನ್ನು ಮತ್ತೊಂದು ವಿಶೇಷ ಏನಂದ್ರೆ, ಈ ದೇವಸ್ಥಾನದಲ್ಲಿ ಇರುವಂತ ಕಾಳಿಕಾ ಕಮ್ಮಟೇಶ್ವರದ ಪ್ರಧಾನ ಅರ್ಚಕರಾದಂತ ಶ್ರೀಯುತ ವೀರೇಶ್ ಶರ್ಮಾ ಅವರು ಪ್ರತಿದಿನಾಲೂ ಒಂದೊಂದು ದೇವಿ ಅಲಂಕಾರವನ್ನು ಮಾಡ್ತಾರೆ. ಇವತ್ತು ನಿಮ್ಗೆಲ್ಲ ತಿಳಿದಿರುವಂತೆ ಇವತ್ತು ಪ್ರಥಮ ಶೈಲಪುತ್ರಿ ಇದೆ.
ಅಂದ್ರೆ ಶೈಲಪುತ್ರಿಯ ಈ ಪ್ರತಿಯೊಬ್ಬರ ಮೊಬೈಲ್ಗಳಲ್ಲಿ ಈಗ ಸ್ಟೇಟಸ್ ಅನ್ನು ನೋಡಿದಾಗ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಿಮಗಿದೆ. ಯಾಕಂದ್ರೆ ಗೂಳಿಯ ವಾಹನವಾಗಿ ಬಿಳೆಯ ವಸ್ತ್ರವನ್ನು ಧರಿಸಿ ಪಾರ್ವತಿ ದೇವಿ ಭೂಲೋಕಕ್ಕೆ ಆಗಮಿಸಿದಂತ ಪ್ರಥಮ ದಿನ ಇದು. ಪಾರ್ವತಿಯ ಮೊದಲನೇ ಅವತಾರ ಶೈಲಪುತ್ರಿಯನ್ನು ಇವತ್ತೆಲ್ಲರೂ ನಾವು ಆರಾಧಿಸಿದ್ದೇವೆ. ಅದರ ಪ್ರಯುಕ್ತ ಈಗ ಶರ್ಮಾ ಅವರಿಗೆ ನಮ್ಮೊಂದಿಗಿದ್ದಾರೆ. ಅದರ ಬಗ್ಗೆ ಸವಿಸ್ತರವಾಗಿ ಹೇಳ್ತಾರೆ. ಪುರಾಣಗಳಲ್ಲಿ ಇರುವಂತ ಶೈಲಪುತ್ರಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಥಮಂ ಶೈಲಪುತ್ರೀಂ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ. ಶ್ರೀ ದೇವಿಯು ಹಿಂದೆ ದಕ್ಷ ಬ್ರಹ್ಮನು ಅವನ ಯಾಗವನ್ನ ಏರ್ಪಡಿಸಿದಾಗ ಭಗವಂತನಾದ ಶ್ರೀ ಶಿವನನ್ನ ಅವನು ಆಹ್ವಾನ ಮಾಡದೇ ಇರೋದ್ರಿಂದ ಪಾರ್ವತಿ ದೇವಿ ಬಂದು ಆ ಶಿವನಿಗೆ ಅವಮಾನ ಮಾಡಿದ್ದಕ್ಕೋಸ್ಕರ ಅವಳು ಕೋಪಗೊಂಡು ಅವಳಿಗೆ ಅಲ್ಲಿ ಅವಮಾನ ಆಗಿದ್ದಕ್ಕೋಸ್ಕರ ಅವಳು ಅಗ್ನಿಯಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ. ಆ ತ್ಯಾಗ ಮಾಡಿದಾಗ ಆ ದೇಹ ಸುಟ್ಟು ಕರಕಲಾಗ್ತದೆ. ಆ ಶಿವನಿಗೆ ಆ ವಿಷಯ ಗೊತ್ತಾದಾಗ ಬಂದು ಆ ದೇಹವನ್ನ ನೋಡಿ ಕರಕಲಾದ ದೇಹವನ್ನ ಹೊತ್ತು ಅವನು ರೋದನ ಮಾಡ್ತಾನೆ. ಆಗ ವಿಷ್ಣು ಪರಮಾತ್ಮನು ಆ ಶಿವನ ಸಿಟ್ಟನ್ನ ಕಡಿಮೆಗೊಳಿಸಬೇಕಾಗ್ತದೆ. ಆ ದೇಹ ಅವನ ಕೈಯಲ್ಲಿ ಇದ್ದಷ್ಟು ಕಾಲ ಅವನಿಗೆ ಸಿಟ್ಟು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ವಿಷ್ಣುವಿನ ಚಕ್ರವನ್ನ ಬಿಟ್ಟು, ಸುದರ್ಶನ ಚಕ್ರವನ್ನ ಬಿಟ್ಟು ಆ ದೇಹವನ್ನ ಛಿದ್ರಗೊಳಿಸಿದಾಗ ಆ ದೇಹದ ಭಾಗಗಳು, ಬಿಡಿಯ ಭಾಗಗಳೆಲ್ಲ ಒಂದೊಂದು ಕಡೆ ಹೋಗಿ ಶಕ್ತಿ ಪೀಠಗಳಾಗಿ ಇಲ್ಲಿ ಪರಿಣಮಿಸ್ತವೆ. ಹಾಗಾಗಿ ಇಲ್ಲಿ ಅನೇಕ ಶಕ್ತಿ ಪೀಠಗಳು ಉದ್ಭವಿಸ್ತವೆ. ಹಾಗಾಗಿ ಆ ಶಕ್ತಿ ಪೀಠಗಳಲ್ಲಿ ಈ ಕಾಳಿಕಾದೇವಿಯು ಶಕ್ತಿ ದೇವಿಯು ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ ಮೂರು ರೂಪದಲ್ಲೇ ಮಾತ್ರ ದೇವಿಯನ್ನ ಕಾಣ್ತಕ್ಕಂಥದ್ದು. ನಾವು ಈ ಮೂರು ರೂಪದಲ್ಲಿ ದೇವಿನ ಆರಾಧನೆ ಮಾಡ್ತಕ್ಕಂಥದ್ದು. ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಅಂದ್ರೆ ಈ ಸಮಯದಲ್ಲಿ ಅಂದ್ರೆ ಶರನ್ನವರಾತ್ರ ಸಮಯದಲ್ಲಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ದೇವಿಯ ಶಕ್ತಿ 100 ಪಟ್ಟು ಆ ಲಹರಿಗಳು ಈ ಭೂಲೋಕದಲ್ಲಿ ಇರ್ತದೆ. ಆ ದೇವಿಯನ್ನ ನಾವು ಎಷ್ಟು ಭಕ್ತಿಯಿಂದ ಆರಾಧನೆ ಮಾಡ್ತೀವೋ ಶೀಘ್ರದಲ್ಲಿ ಒಲಿತಕ್ಕಂಥ ದೈವ ಅಂದ್ರೆ ಆ ತಾಯಿಯನ್ನ ನಾವು ಕೇಳಿದಾಗ ಯಾವ ತಾಯಿನೂ ಏನೇ ಕೇಳಿದ್ರು ಇಲ್ಲ ಅಂದಂಗೆ ಹೇಗೆ ಕೊಡ್ತಾಳೋ ಹಾಗೆ ಈ ದೇವಿ ಕೂಡ ಒಂದು ಹೆಜ್ಜೆ ನಾವು ಅವಳ ಮುಂದೆ ಇಟ್ಟರೆ 10 ಹೆಜ್ಜೆ ಮುಂದೆ ಇಟ್ಟು ಬರ್ತಾಳಂತೆ. ಹಾಗಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಆ ದೇವಿಯ ಕಡೆ ನಾವು ಒಂದು ಹೆಜ್ಜೆಯನ್ನು ಇಟ್ಟರೆ 10 ಹೆಜ್ಜೆ ಮುಂದೆ ಇಟ್ಟು ಬಂದು ಅವಳು ನಮ್ಮನ್ನ ಸ್ವೀಕಾರ ಮಾಡ್ತಾಳಂತೆ. ಹಾಗಾಗಿ ಆ ದೇವಿಯ ವಿಶೇಷ ಪೂಜೆ ಅಲಂಕಾರವು ಈ ನವರಾತ್ರಿಯಲ್ಲಿ ನೋಡ್ರಿ. ಪ್ರಥಮಂ ಶೈಲಪುತ್ರೀಂ ಚ ದ್ವಿತೀಯಂ ಬ್ರಹ್ಮಚಾರಿಣಿ, ಹೀಗೆ ಒಂದೊಂದು ದಿನ ಒಂದೊಂದು ಅವತಾರದಲ್ಲಿ ಆ ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ದೇವಿ ಅಲಂಕಾರ ಮಾಡ್ತಕ್ಕಂಥದ್ದು. ಶೈಲಪುತ್ರಿ ಅಂದ್ರೆ ಆಕಿ ಕುಮಾರಿಯ ಒಂದು ಅವತಾರದಲ್ಲಿ ಅಂದ್ರೆ ಚಿಕ್ಕ ಮಗುವಿನ ಅವತಾರದಲ್ಲಿ ಈ ಒಂದು ಭೂಲೋಕದಲ್ಲಿ ಅವತಾರವನ್ನು ಹೆತ್ತು ಆಕಿ ಬಂದು ರಾಕ್ಷಸರ ಸಂಹಾರಕ್ಕಾಗಿ ಅಂದ್ರೆ ದುಷ್ಟರ ಸಂಹಾರ. ಇಲ್ಲಿ ರಾಕ್ಷಸರ ಸಂಹಾರ ಅಂದ್ರೆ ಈಗಿನ ಕಾಲಕ್ಕೆ ದುಷ್ಟರ ಸಂಹಾರ. ದುಷ್ಟ ಶಕ್ತಿಗಳ ಹಾವಳಿ ಎಲ್ಲಿರ್ತದೋ ಅಲ್ಲಿ ದೇವಿ ಬರ್ತಾಳೆ, ಆ ಒಂದು ದುಷ್ಟ ಶಕ್ತಿಯನ್ನ ಸಂಹಾರ ಮಾಡ್ತಾಳೆ. ಹಾಗಾಗಿ ದೇವಿ ಹತ್ರ ನಾವು ಆರಾಧನೆ ಮಾಡುವಾಗ ದೇವಿ ಹತ್ರ ಸುಳ್ಳು ನಾವು ಏನಾದ್ರೂ ಇಲ್ಲಿ ಒಂದು ಕಪಟವನ್ನ ಇಟ್ಕೊಂಡು ಬಂದ್ರೆ ಆ ದೇವಿ ನಮಗೆ ಗೊತ್ತಾಗಲ್ಲ, ನಮ್ಮನ್ನ ಆ ದುಷ್ಟ ಶಕ್ತಿಯನ್ನ ಸಂಹರಿಸ್ತಕ್ಕಂಥ ಕೆಲಸವನ್ನ ಆ ದೇವಿ ಮಾಡ್ತಾಳೆ. ಆಗ ದೇವಿಯನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಈ ನವರಾತ್ರಿಯಲ್ಲಿ ದಿನನಿತ್ಯ ಪುರಾಣ ಹೇಳದೇ ಇದ್ರು ಕೂಡ ನಾವು ಶ್ರವಣ ಮಾಡಿದ್ರು ಕೂಡ ಆ ಒಂದು ದೇವಿಯ ದೇವಿಯ ಆ ಒಂದು ಭಕ್ತಿಗೆ ಪಾತ್ರರಾಗ್ತೇವೆ. ನಮಗೆ ದುಷ್ಟಾದಿ ಶಕ್ತಿಗಳ ದೋಷ ನಿವಾರಣೆ ಆಗಿ ಎಲ್ಲವೂ ಸುಭೀಕ್ಷವಾಗಿ ಜರುಗ್ತದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ವಿವರಣೆಯನ್ನ ನೀಡಿದ್ದಾರೆ. ಇದೇ ರೀತಿ ಪ್ರತಿ ದಿನಾನು ಇಲ್ಲಿ ನಡೆಯುವಂತ ಅಲಂಕಾರ ಮತ್ತು ಪ್ರತಿ ಒಂದು ಅವತಾರ 9 ದಿನಗಳವರೆಗೆ ನಿರಂತರವಾಗಿ ನಮ್ಮ ಚಾನಲ್ ನಿಮಗೆ ಎಲ್ಲಾ ಮಾಹಿತಿಯನ್ನ ಇದೇ ನಮ್ಮ ಶರ್ಮಾ ಅವರು ಪ್ರತಿದಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಶಕ್ತಿ ದೇವತೆಗಳಿಗೆ ಅಂದ್ರೆ ಇಲ್ಲಿರುವಂತ ಕಾಳಮ್ಮನ ಗುಡಿಗೆ ಆಗಿರ್ಬೋದು, ಉಡ್ಸ್ಲಮ್ಮನ ಗುಡಿಗೆ ಆಗಿರ್ಬೋದು, ಊರಮ್ಮ ನಿಮ್ಮ ಹತ್ರ ಇರುವಂತ ಹೆಣ್ಣು ದೇವತೆಗಳ ಆರಾಧನೆಯನ್ನ ಮಾಡಿ ನಿಮ್ಮ ಎಲ್ಲಾ ದುಷ್ಟ ಶಕ್ತಿಗಳನ್ನು ದೂರ ಆಗ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮೊಂದಿಗೆ ಸವಿಸ್ತರವಾಗಿ ಮಾತನಾಡಿದಂತ ಪ್ರಧಾನ ಅರ್ಚಕರಾದಂತ ಶ್ರೀಯುತ ವೀರೇಶ್ ಶರ್ಮಾ ಅವರಿಗೆ ನಮ್ಮ ಚಾನಲ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ.
ಶುಕ್ರವಾರ ಶುಭವ ತರುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ.